ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ದೇವರ ವಾಕ್ಯ ಆಲಿಸಲು ಲಭಿಸಿದ ಈ ಒಳ್ಳೆಯ ಅವಕಾಶಕ್ಕಾಗಿ, ಒಳ್ಳೆಯ ಸಮಯಕ್ಕಾಗಿ, ಒಳ್ಳೆಯ ಆರೋಗ್ಯಕ್ಕಾಗಿ ದೇವರಿಗೆ ಸ್ತುತಿ, ಸ್ತೋತ್ರ, ಮಹಿಮೆಯನ್ನು ಸಲ್ಲಿಸೋಣ. ಇಂದು ಭಾನುವಾರ ವಿಶೇಷವಾಗಿ ದಿವ್ಯ ಬಲಿ ಪೂಜೆಯಲ್ಲಿ ನಮ್ಮನ್ನೇ ದೇವರಿಗೆ ಸಮರ್ಪಿಸೋಣ. ನಮ್ಮ ಕೆಲಸ ಕಾರ್ಯವನ್ನು, ನಮ್ಮ ವೈಯಕ್ತಿಕ ಜೀವನವನ್ನು, ನಮ್ಮ ರೋಗವನ್ನು, ನಮ್ಮ ಸಾಲದ ಬಾಧೆಯನ್ನು, ನಮ್ಮ ಕೋರಿಕೆ ಬೇಡಿಕೆಗಳನ್ನು ದೇವರ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ. ಸ್ವರ್ಗದ ದೇವರು ನಿಮ್ಮನ್ನು ಅನುಗ್ರಹಿಸಲು, ನಿಮ್ಮ ಜೀವನದಲ್ಲಿ ಅದ್ಭುತ ಮಾಡಲು ಬಯಸುತ್ತಿದ್ದಾರೆ. ನಿಮಗೊಂದು ಬಿಡುಗಡೆ ನೀಡಲು ಬಯಸುತ್ತಿದ್ದಾರೆ. ಒಂದು ಕುಷ್ಠರೋಗಿ ಯೇಸು ಸ್ವಾಮಿ ಹತ್ತಿರ ಹೇಳಿದ ಹಾಗೆ, ನಿಮಗೆ ಮನಸ್ಸಿದ್ದರೆ ಈ ರೋಗವನ್ನು ವಾಸಿ ಮಾಡಲು ಸಾಧ್ಯವೆಂದು. ಆಗಲೇ ಯೇಸು ಸ್ವಾಮಿ ಉತ್ತರ ನೀಡಿದರು, ನನಗೆ ಮನಸ್ಸಿದೆ, ನಿನ್ನ ರೋಗ ಸೌಖ್ಯವಾಗಲಿ ಎಂದು. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ, ಪ್ರಾರ್ಥಿಸುವ ನಿಮ್ಮನ್ನು ರಕ್ಷಿಸಲು, ಬಿಡುಗಡೆ ನೀಡಲು ದೇವರು ಬಯಸುತ್ತಿದ್ದಾರೆ. ಆಮೇನ್. ದೇವರ ಎಲ್ಲ ಅನುಗ್ರಹಗಳು ನಿಮ್ಮ ಮೇಲೆ ಸುರಿಯಲ್ಪಡಲಿ. ಪ್ರಾರ್ಥನೆಯಿಂದ, ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ರೋಮನರಿಗೆ ಬರೆದ ಪತ್ರ 11ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯವನ್ನು ಆಲಿಸೋಣ. ಅದಕ್ಕೆ ಆತನಿಗೆ ದೊರೆತ ಉತ್ತರವಾದರೂ ಏನು? ಬಾಳ್ ದೇವತೆಯ ವಿಗ್ರಹಕ್ಕೆ ಅಡ್ಡ ಬೀಳದ 7,000 ಜನರನ್ನು ನನಗಾಗಿ ಉಳಿಸಿಕೊಂಡಿದ್ದೇನೆ ಎಂದಲ್ಲವೇ? ಅಂತೆಯೇ ದೈವಾನುಗ್ರಹದಿಂದ ಆಯ್ಕೆಯಾದ ಸ್ವಲ್ಪ ಮಂದಿ ಈಗಲೂ ಉಳಿದಿದ್ದಾರೆ. ಪ್ರಿಯರೇ, ದೇವರು ಸ್ವಲ್ಪ ಮಂದಿಯನ್ನು ದೈವಿಕ ಶುಶ್ರೂಷೆ ಮಾಡಲು, ಅಂಧಕಾರ ತೊಲಗಿಸಿ ಬೆಳಕನ್ನು ನೀಡಲು ಆಯ್ಕೆ ಮಾಡಿದ್ದಾರೆ. ನಿಮ್ಮ ಮನೆಯಲ್ಲಿ ಬಿಡುಗಡೆ ಲಭಿಸಲು, ದೇವರನ್ನು ನಿಮ್ಮ ಕುಟುಂಬದವರು ತಿಳಿಯಲು ನೀವು ಆಗಿರಬಹುದು ಆಯ್ಕೆ ಮಾಡಿರುವ ವ್ಯಕ್ತಿ. ನಿಮ್ಮಿಂದ ಆಗಿರಬಹುದು ನಿಮ್ಮ ಮನೆ ಅನುಗ್ರಹವಾಗುವುದು, ಕೃಪೆಯಿಂದ ತುಂಬುವುದು. ದೇವರ ಕೃಪೆಯಿಂದ ಆಯ್ಕೆಯಾದವರು ಈ ಕಾಲಘಟ್ಟದಲ್ಲೂ ಇದ್ದಾರೆ. ಆಮೇನ್. ಅದು ಯಾಕಾಗಿದೆ ಎಂದು ನಿಮಗೆ ಗೊತ್ತೇ? ದೇವರ ವಾಕ್ಯವನ್ನು ಅನೇಕರಿಗೆ ಸಾರಲು, ಅನೇಕರನ್ನು ಮೇಲೆ ಎಬ್ಬಿಸಲು, ಮರಣದ ಕಣಿವೆಯಲ್ಲಿ ಸಾಗುವವರನ್ನು ಸಂರಕ್ಷಿಸಲು, ಮನಸ್ಸು ಕುಗ್ಗಿದ್ದವರಿಗೆ, ನಿರಾಸೆಯಿಂದ ತುಂಬಿದವರಿಗೆ ಬಿಡುಗಡೆ ನೀಡಲು, ಸಾಲದ ಬಾಧೆಯಲ್ಲಿ ಆದವರನ್ನು ಬಿಡುಗಡೆ ನೀಡಲು, ರೋಗದಿಂದ ನರಳುವವರನ್ನು ರಕ್ಷಿಸಲು, ಅವರ ಪ್ರಾರ್ಥನೆಗೆ, ಜೀವನಕ್ಕೆ ಮರಳಿ ತರಲು ದೇವರಿಂದ ಆರಿಸಲ್ಪಟ್ಟವರು ನೀವು. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ದೇವರ ವಾಕ್ಯ ಆಲಿಸುವ ನೀವು ದೇವರ ಕೃಪೆಯಿಂದ ಆರಿಸಲ್ಪಟ್ಟವರು. ಆಮೇನ್. ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ನೀವು ಅನೇಕರು ಮುಂಜಾನೆಯೇ ಶುಶ್ರೂಷೆಯ ತರ ವಾಕ್ಯವನ್ನು ಶೇರ್ ಮಾಡುವವರು ನೀವಾಗಿದ್ದೀರಾ. ಕೃಪೆಯಿಂದ ಆರಿಸಲ್ಪಟ್ಟ ವ್ಯಕ್ತಿಗಳು ನೀವಾಗಿದ್ದೀರಾ. ನಿಮ್ಮಿಂದ ಅನೇಕರು ದೇವರ ವಾಕ್ಯವನ್ನು ಆಲಿಸುತ್ತಿದ್ದಾರೆ. ಕೃಪೆಯಲ್ಲಿ ದೇವರು ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಪ್ರಿಯರೇ, ನಿಮ್ಮ ಜೀವನ ಅದ್ಭುತವಾಗಿ ಸಾಕ್ಷಿಯಾಗಿ ಮಾರ್ಪಡುತ್ತದೆ. ಪ್ರಿಯರೇ, ನಮ್ಮ ಪ್ರಾರ್ಥನೆಯನ್ನು ಮುಗುಳ್ನಕ್ಕೂ ಸಂತೋಷ ಮುಖದಿಂದ ಒಂದು ಸಾಕ್ಷಿ ಹೇಳಲು ದೇವರು ನಮಗೆ ಸಹಾಯ ಮಾಡಲಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಸಾಧ್ಯವಾದಷ್ಟು ನಮ್ಮ ಗ್ರೂಪ್ಗಳಿಗೆ, ನಮ್ಮ ಪ್ಯಾರಿಶ್ ವಾಟ್ಸಪ್ ಗ್ರೂಪ್ಗಳಿಗೆ ದೇವರ ವಾಕ್ಯವನ್ನು ಶೇರ್ ಮಾಡೋಣ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.